ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೀವಿ. ಮನೆಗೆ ಒಂದು ಆ ಗೃಹಿಣಿ ಅಂತಕ್ಕಂಥದ್ದೇ ಮಹಾಲಕ್ಷ್ಮಿಯ ಸಮಾನ ಸಂಕೇತ. ಆದರೆ ಇವತ್ತು ಒಂದು ಕುಟುಂಬಕ್ಕೆ ನಮಗೆ ಎರಡು ಕಣ್ಣುಗಳು ಹೇಗೋ ಹಾಗೆಯೇ ನಮಗೆ ಸೂರ್ಯ ಮತ್ತು ಚಂದ್ರರು ಹೇಗೋ ಅದೇ ರೀತಿ ನೋಡೋಕ್ಕೆ ಹೋದಾಗ ಗಂಡು ಮತ್ತು ಹೆಣ್ಣು, ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಇಬ್ಬರೂ ಸಹ ಪರಿಪೂರ್ಣ ಜವಾಬ್ದಾರರು ಕೂಡ ಆಗಿರ್ತಾರೆ. ಒಬ್ಬರು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥವ್ರು, ಒಬ್ಬರು ಮನೆಯನ್ನು ನೀಟಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಕೆಲವು ಮನೆಗಳಲ್ಲಿ ಕೆಲವರಲ್ಲಿ ಒಂದು ಏರುಪೇರು ಕೂಡ ಆಗಬಹುದು. ಆದರೆ ಮೂಲತಃ ನಾವು ಸಾಮಾಜಿಕವಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗಂಡಸು ಸಹ ಒಂದು ಕುಟುಂಬದ ಆ ಮನೆಯ ಸೂರ್ಯ ಭಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಮನೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ಆರೈಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಆ ಹೆಂಗಸು ಅಥವಾ ತಾಯಿಯ ಒಂದು ಕರ್ತವ್ಯ. ಆದರೂ ಕೂಡ ಗಂಡಸಿಗೂ ಕೂಡ ಕೆಲವು ಕರ್ತವ್ಯಗಳಲ್ಲಿದೆ. ಕೇವಲ ಸಂಪಾದನೆ ಮಾಡ್ಕೊಂಡ್ಬಂದು ನಾವು ಆರಾಮಾಗಿರಬೇಕು ಅಂತಿಲ್ಲ. ಇಲ್ಲಿ ಇವತ್ತಿನ ಮೂಲ ವಿಷಯ ಏನಪ್ಪ ಅಂದರೆ ಗಂಡಸರು ಕಸ ಗುಡಿಸಬಹುದೇ, ಮನೆಯಲ್ಲಿ ಗಂಡಸರು ಕಸ ಗುಡಿಸಿದರೆ ಶುಭಾನ ಅಶುಭಾನ ಅಂತಕ್ಕಂಥ ಪ್ರಶ್ನೆ ಉದ್ಭವಿಸಿದಾಗ ಶಾಸ್ತ್ರಗಳೇ ಹೇಳುತ್ತೆ. ಹಾಗೆಯೇ ಇದು ಕಸ ಗುಡಿಸೋದ್ರಿಂದ, ಗಂಡಸು ಮನೆಯನ್ನು ಸ್ವಚ್ಛ ಮಾಡೋದ್ರಿಂದ ಅಥವಾ ಗಂಡಸು ಮನೆಯಲ್ಲಿ ಕಸ ಗುಡಿಸೋದ್ರಿಂದ ಶುಭಾನ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈಗಾಗಲೇ ಹೇಳ್ದಂಗೆ ಇವರ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ ಕೂಡ ಆ ಕುಟುಂಬ ವರ್ಗದ ಮೇಲೆ ಇರೋದ್ರಿಂದ 4 ಕಂಬಗಳು ಸೇರಿದ್ರೇ ಒಂದು ಮನೆ. ಅದೇ ರೀತಿ ನೋಡೋಕ್ಕೆ ಹೋದಾಗ ಈ ಒಂದು ಮನೆಯಲ್ಲಿ ಗಂಡಸರು ಕಸ ಗುಡಿಸೋದ್ರಿಂದ ಬೆಳಗಿನ ಜಾವ, ಸಂಧ್ಯಾ ಕಾಲದಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂತಹ ಸ್ವಚ್ಛತೆಯನ್ನು ಕಾಪಾಡೋದು, ಸೂರ್ಯೋದಯದಲ್ಲಿ ಕಸವನ್ನು ಮನೆಯಲ್ಲಿ ಗುಡಿಸ್ತಕ್ಕಂಥದ್ದು ಅಥವಾ ಮನೆ ಮುಂದೆ ಗುಡಿಸ್ತಕ್ಕಂಥದ್ದು ಅಥವಾ ಮನೆ ಒಳಗಡೆ ಇರ್ಬೋದು. ಇದೆಲ್ಲದರಿಂದ ಎಷ್ಟು ಫಲ ಅಂದರೆ ಅಷ್ಟು ಶುಭದ ಫಲ, ಅಷ್ಟು ಒಳ್ಳೆಯದಾಗ್ತಕ್ಕಂಥ ಫಲ. ಶಿರೋಭಾಗವನ್ನು ನಾವು ಗಂಡಸು ಅಂತ ಹೇಳಿ ಏನು ಕರಿತೀವಿ, ಆ ಶಿರೋಭಾಗನೇ ಮನೆಯಲ್ಲಿರ್ತಕ್ಕಂಥದ್ದನ್ನು ಸ್ವಚ್ಛತೆ ಮಾಡೋಕ್ಕೆ ಹೋದಾಗ ಮನೆಯಲ್ಲಿ ಬಡತನ ಬರೋದಿಲ್ಲ. ಜೊತೆಗೇನು ಅಂದರೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗಂಡಸಾದವ್ರು ಮನೆಯಲ್ಲಿ ಕಸ ಗುಡಿಸಿದಾಗ ಆ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ತಾಯಿ ಇರ್ಬೋದು, ಎಲ್ಲರ ಜೊತೆ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧಗಳು ಆಟೋಮೆಟಿಕ್ಕಾಗಿ ಬೆಳೆಯೋಕ್ಕೆ ಹೋಗುತ್ತೆ. ನೀವು ಗಂಡಸರು ಮನೆಯಲ್ಲಿ ಕಸ ಗುಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಆ ಹೆಂಡತಿ ಭಾವನೆಯೂ ಬರ್ತಾ ಇರುತ್ತೆ. ಏನು ಭಾವನೆ ಬರ್ತಾ ಇರುತ್ತೆ ನೋಡಿ, ನನ್ನ ಗಂಡ ಕಸ ಗುಡಿಸ್ತಾ ಇದ್ದಾನೆ, ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಎಷ್ಟೋ ಒಂದು ಕರುಣೆ, ಒಂದು ಮಮತೆ ಅಲ್ಲಿ ತುಂಬಿಕೊಳ್ಳೋಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ನಾವು ಪಕ್ಕಕ್ಕಿಟ್ಟರೆ, ನಾವು ಜ್ಯೋತಿಷ್ಯದಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಆ ಕುಟುಂಬಕ್ಕೆ ಬಹಳಷ್ಟು ಶ್ರೇಯಸ್ಸಿರುತ್ತೆ. ಅಲ್ಲಿ ಬಡತನ ನಿವಾರಣೆಯಾಗುತ್ತೆ, ಆಮೇಲೆ ಆ ಸಂಪತ್ತು ವೃದ್ಧಿ ಆಗುತ್ತೆ, ಮನೆಯಲ್ಲಿ ಶಾಂತಿ ಬೆಳೆಯುತ್ತೆ, ಕೋಪತಾಪಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಮಹಾಲಕ್ಷ್ಮಿಯ ಕೃಪೆ ಕೂಡ, ಇನ್ನು ಅದಕ್ಕಂತ ಇನ್ನೇನು ಬೇಕು, ಮಹಾಲಕ್ಷ್ಮಿಯ ಕೃಪೆ ಆ ಮನೆಗೆ ಆಗುತ್ತೆ. ಅದರ ಜೊತೆಗೆ ಆ ಪುರುಷನ ಸೇವಾ ಮನೋಭಾವ ಮನೆಗೆ ಅದೃಷ್ಟ ಜಾಸ್ತಿ ತರುತ್ತೆ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾರೋ ಒಂದು ಗಂಡಸು ಮಲಗಿರ್ತಕ್ಕಂಥ ಆ ಬೆಡ್ರೂಮ್ ಏನಿರುತ್ತೆ, ಎದ್ದು ಹಾಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹಾಗೆ ಡ್ಯೂಟಿಗೆ ಹೊಟ್ಟೋಗೋದು, ಸಾಯಂಕಾಲ ಬಂದು ಮತ್ತೆ ಅಲ್ಲೇ ಮಲ್ಕೊಳ್ಳೋದು, ಅಥವಾ ಸಾಯಂಕಾಲ ಬಂದು ಎಲ್ಲೋ ಶೂಸ್ ಬಿಚ್ಚಾಕೋದು, ಎಲ್ಲೋ ಬಟ್ಟೆ ಬಿಚ್ಚಾಕೋದು, ಎಲ್ಲೋ ಒಂದು ಕಡೆ ಇದು ಹಾಕ್ಬಿಟ್ಟು, ಹೇಗಂದರೆ ಆಗ ಮನೆಯಲ್ಲಿದ್ದಾಗ ಆ ಮನೆಗೆ ದಾರಿದ್ರ್ಯ ದೇವತೆ ಆವರಿಸ್ಕೊಳ್ಳುತ್ತೆ. ಹಾಗಾಗಿನೇ ಪ್ರತಿಯೊಂದಕ್ಕೂ ಒಂದು ವಿಧಿವಿಧಾನ ಇದೆ. ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಿಸ್ಕೊಂಡು ಹೋಗಿದ್ದೆ, ಆದರೆ ಭಾಳಷ್ಟು ಶುಭ ಕೊಡುತ್ತೆ. ಹಾಗಾಗಿ ಗಂಡಸು ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದರಲ್ಲಿ ಒಂದು ಭಾಗ ಆಗಿರ್ತಕ್ಕಂಥ ಈ ಕಸ ಗುಡಿಸುವುದು ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಕರ್ಮಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಕಡೆಗೆ ಡೈಲಿ ಗುಡಿಸ್ತಾ ಇದ್ರೂ ಚಿಂತೆ ಇಲ್ಲ, ವಾರಕ್ಕೊಮ್ಮೆಯಾದರೂ ಮನೆಯಲ್ಲಿ ಕಸ ಗುಡಿಸ್ತಾರೆ ಗಂಡಸು, ಆ ಮನೆಗೆ ಬಹಳಷ್ಟು ಅದೃಷ್ಟ ಬರುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.